ಮಂಡ್ಯ ಜಿಲ್ಲೆಯ ರಾಮಸ್ವಾಮಿ ನಾಲೆಯಲ್ಲಿ 3 ವಿದ್ಯಾರ್ಥಿಗಳು ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿದ್ದಾರೆ. 6 ಜನ ವಿದ್ಯಾರ್ಥಿನಿಯರು ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ರು. 3 ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ರೆ 3 ವಿದ್ಯಾರ್ಥಿನಿಯರು ಅದೇ ನಾಲೆಯಲ್ಲಿ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಘನಘೋರ ದುರಂತ. 3 ವಿದ್ಯಾರ್ಥಿನಿಯರು ಜಲಸಮಾಧಿ. ಪ್ರವಾಸಕ್ಕೆಂದು ಮಂಡ್ಯಕ್ಕೆ ಬಂದಿದ್ದ ಮೈಸೂರಿನ ಉರ್ದು ಶಾಲೆಯ ವಿದ್ಯಾರ್ಥಿನಿಯರು ಜಲಸಮಾಧಿಯಾಗಿದ್ದಾರೆ. ಮಂಡ್ಯದ ಕೊಪ್ಪಲು ಬಳಿಯ ರಾಮಸ್ವಾಮಿ ನಾಲೆಯಲ್ಲಿ ತಾವು ಊಟ ಮಾಡಿದ ಪಾತ್ರೆ ತೊಳೆಯಲು ಹೋದಾಗಲೇ 6 ಜನ ವಿದ್ಯಾರ್ಥಿನಿಯರು ಕೊಚ್ಚಿ ಹೋಗಿದ್ದು, ಸ್ಥಳೀಯರು 3ರನ್ನ ರಕ್ಷಣೆ ಮಾಡಿದ್ದಾರೆ. ಉಳಿದ 3 ಶವವಾಗಿ ಪತ್ತೆಯಾಗಿದ್ದಾರೆ. ಸುಮಾರು ಒಂದು 5:15 ನಡೆದಿರ್ತಕ್ಕಂಥ ಘಟನೆ ಇದು. ಒಂದು ಟಾಟಾ ಎಸ್ ವಾಹನದಲ್ಲಿ 15 ಜನ ಬರ್ತಾರೆ, ಮಕ್ಕಳು ಸಮೇತ. ಟೋಟಲ್ 6 ಜನ ಮುಳುಗೋತಾರೆ ಸರ್. 3 ಜನದ ಬಾಡಿ ಸಿಕ್ಕೈತೆ, ಇವಾಗ ಒಂದು ಬಾಡಿ ಸಿಕ್ಕೈತೆ. ಅದ್ರಲ್ಲಿ 2 ಜನ ಉಳ್ಕೊಂಡಿದ್ದಾರೆ, 2 ತೀರೋಗಿದ್ದಾರೆ, ಇನ್ನಿಬ್ರು ಬಾಡಿ ಸಿಕ್ಕಿಲ್ಲ. ಏನಂದ್ರೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಸರ್. ಇಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ನ ಯಾರನ್ನಾರು ಅಳವಡಿಸಿ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಈ ತರ ವಾರಕ್ಕೆ ಒಂದ್ಸರಿ ಒಬ್ರಾದ್ರೂ ಈ ತರ ತೀರೋಗ್ತಿದ್ದಾರೆ ಸರ್. ಎಲ್ಲ ಮೈಸೂರವ್ರೆ ಸರ್. ಇಲ್ಲೇ ನೀರಲ್ಲಿ ಆಟ ಆಡಕಂತ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದು. ಟೈಮಿಂಗ್ಸ್ ಒಂದು 5:15 ಇತ್ತು ಸರ್. ನೀರು ಜಾಸ್ತಿ ಇತ್ತು ಸರ್. ಇವಾಗ ನೀರು ಗೇಟ್ ಕ್ಲೋಸ್ ಮಾಡಿದ್ದಾರೆ, ಆವಾಗ ನೀರು ಹೆಚ್ಚು ಇತ್ತು ಸರ್. ಏನು ನೀರಿನ ರಭಸಕ್ಕೆ ಮೃತದೇಹಗಳು ಬಹುದೂರ ಕೊಚ್ಚಿ ಹೋಗಿದ್ದು, ಕಡೆಗೂ ಸಂಜೆ ವೇಳೆಗೆ ಮೈಸೂರಿನ ಟಿ ನರಸೀಪುರದ ಬಳಿಯ ಕಾಲುವೆಯಲ್ಲಿ ಅಫ್ರೀನ್ ಹಾಗೂ ತಮರೀನ್ ಮೃತದೇಹ ಪತ್ತೆಯಾಗಿತ್ತು. ಸಿಕ್ಕ ವಿದ್ಯಾರ್ಥಿನಿಯರ ಮೃತದೇಹಗಳನ್ನ ಅರಕೆರೆ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಮೈಸೂರಿಗೆ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಒಟ್ಟಾರೆಯಾಗಿ ಪ್ರವಾಸಕ್ಕೆಂದು ಮಕ್ಕಳನ್ನ ಕರೆತಂದಿದ್ದ ಶಿಕ್ಷಕರ ಆ ಒಂದು ಸಣ್ಣ ನಿರ್ಲಕ್ಷ್ಯ ಒಂದು ಘನಘೋರ ದುರಂತಕ್ಕೆ ನಾಂದಿ ಹಾಡಿದಂತೂ ಸುಳ್ಳಲ್ಲ. ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್, ಮಂಡ್ಯ.